ಈ ಹಣ ಎಲ್ಲಿಂದ ಹೋಗುತ್ತೆ? ಇಲ್ಲೇ 4 ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಲೋಕಸಮರಕ್ಕೆ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದು ಡಿಸಿಎಂ ಡಿಕೆಶಿ ಹೆಸರೆಳೆದ ವಾಗ್ಬಾಣ ಬಿಟ್ಟಿದ್ದಾರೆ. ಬಂಡೆ ಅಭಯ ಹಸ್ತದಿಂದಲೇ ತೆಲಂಗಾಣ ಕಾಂಗ್ರೆಸ್ ಪಾಲಾಯಿತು ಅಂತ ಡಿಸಿಎಂ ಗುಟ್ಟು ರಟ್ಟು ಮಾಡಿದ್ದಾರೆ. ನೆರೆ ರಾಜ್ಯ ತೆಲಂಗಾಣದಲ್ಲಿ ಕಾಂಗ್ರೆಸ್ ಜಯಬೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಣ ಕೊಟ್ಟಿದ್ದಾರಂತೆ. ಪಂಚರಾಜ್ಯಗಳ ಚುನಾವಣೆಗೆ ರಾಜ್ಯದಿಂದ ಹಣ ಹೋಗಿದೆ. ಡಿಸಿಎಂ ಎಲ್ಲಿ ಹೋದ್ರು, ಎಷ್ಟು ಹಣ ತೆಗೆದುಕೊಂಡು ಹೋದ್ರು ಅಂತ ಡಿಕೆಶಿ ಹೆಸರತ್ತದೆ ಮಾಜಿ ಪ್ರಧಾನಿ ದೇವೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅವರ ಉದ್ದಟತನ, ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ, ಸಾಕಷ್ಟು ವಿಷಯ ಬಹಿರಂಗವಾಗಿದೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿಸಲು ದೇವೇಗೌಡರು ಪಣ ತೊಟ್ಟಿದ್ದಾರೆ. ಜಾತ್ಯತೀತ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಅವಮಾನ ಮಾಡಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕಾಂಗ್ರೆಸ್ ವಾಶೌಟ್ ಮಾಡ್ತೇವೆ ಅಂತ ಹುಡುಗಿದ್ರು ದೇವೇಗೌಡರು. ಯಾವ ದೇವೇಗೌಡರನ್ನ ಈ ದೇಶವನ್ನ 60 ವರ್ಷ ಈ ದೇಶ ಆಳಿ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ಗೆ ಒಂದು ಕಿಂಚಿತ್ತು, we have determined to say that this Congress in Karnataka must be defeated and see that the era of Congress. ಡಿಸಿಎಂ ಡಿಕೆಶಿ ವಿರುದ್ಧ ದೇವೇಗೌಡರ ವಾಗ್ಬಾಣ ಹಾಗೂ ಕಾಂಗ್ರೆಸ್ ಸೋಲಿಸುವ ಶಪಥ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿರೋದಂತೂ ನಿಜ.